ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ KHU, ಇಂಡಿಪೆಂಡೆಂಟ್ ಫೈಟರ್, ಜೊತೆಗೆ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರು. ನೋಡಿ, ಇವತ್ತು ಒಬ್ಬರು ನನಗೆ ಹನುಮಂತು ಅಂತೇಳಿ ಒಬ್ಬ ಸ್ನೇಹಿತರು ಫೋನ್ ಮಾಡಿದರು. ನಮ್ಮ ಸಂಘಟನೆಗೆ ಹೆಚ್ಚು ಕಮ್ಮಿ ಒಂದು 200 ಜನಗಳನ್ನು 250 ಜನಗಳನ್ನು ಮೆಂಬರ್ಶಿಪ್ ಮಾಡಿಸ್ಕೊಂಡಿರುವಂಥ ಒಬ್ಬರು ಹನುಮಂತಪ್ಪ ಅಂತೇಳಿ ರಾಯಚೂರು ಭಾಗದವರು. ಇಲ್ಲಿ ಟೈಮ್ ಸ್ಟ್ಯಾಂಪಲ್ಲಿ ವೀಡಿಯೋ ಮಾಡ್ತಾ ಇರೋದು. ಇವಾಗ ಬಂದು 28ನೇ ತಾರೀಕು ಏಪ್ರಿಲ್ 2026 ಸಂಜೆ 7 ಗಂಟೆ 27 ನಿಮಿಷ ಆಗಿದೆ. ಬಟ್ ಅವ್ರು ನನಗೆ ಬೆಳಗ್ಗೆ ಒಂದು 10:30 11 ಗಂಟೆ 12 ಗಂಟೆ ಅನ್ಕೋತೀನಿ ಮೇ ಬಿ ಸಿಕ್ಕಿದ್ರು. ಸೊ ಹೋಗಿ ಇಷ್ಟೊತ್ತವರೆಗೂ ಇದ್ದು ಅವ್ರದ್ದೇನು ಸೆಟ್ಲ್ಮೆಂಟ್ ಆಗಬೇಕಾಗಿತ್ತು ಅದನ್ನು 3 ಟೈಮಲ್ಲಿ ಕೊಡ್ತೀನಿ ಅಂತೇಳಿ ಮಾಹಿತಿನ ಕೊಟ್ಟಿದ್ರು. ಆ ಒಂದು ವಿಚಾರವಾಗಿ ಸ್ವಲ್ಪ ವೀಡಿಯೋಗಳಿದ್ದಾವೆ, ಅಟ್ಯಾಚ್ ಮಾಡ್ತೀನಿ ನೋಡಿ. ಅಲ್ಲಿ ಟ್ರಾವೆಲ್ಸ್ ಹೆಸರು ಬಳಸಿದ್ದೀನಿ, ಬಟ್ ಆ ಟ್ರಾವೆಲ್ಸ್ ಸಿಂಬಲ್ಗಳಾಗಲಿ ಏನೂ ತೋರಿಸಿಲ್ಲ. ಬಟ್ ನಿಮ್ಗಳಿಗೆ ಅರ್ಥ ಆಗಬೇಕು, ಅಂದರೆ ವಿಚಾರಗಳು ಮಾಹಿತಿ ಕಂಪ್ಲೀಟಾಗಿ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿರೋದಷ್ಟೇ. ಈಗ ಟ್ರಾವೆಲ್ಸರು ನಮ್ಮ ಮಾತು ಬೆಲೆ ಕೊಟ್ಟು ಅವ್ರಿಗೆ ಸಮಸ್ಯೆ ಬಗೆಹರಿಸ್ಕೊಟ್ಟಿರೋದ್ರಿಂದ ಅವರ ಫೋಟೋಗಳು ನಾನು ವೀಡಿಯೋಗಳಾಗಲಿ ಫೋಟೋ ಆಗಲಿ ನಾನು ಹಾಕೋದಿಲ್ಲ. ಜಸ್ಟ್ ಅವ್ರ ಕಡೆಯಿಂದ ಏನು ಸಮಸ್ಯೆ ಬಗೆಹರಿದಿದೆಯೋ ಆ ಬಗೆಹರಿದಿರುವಂಥ ವಿಚಾರನ ಮಾತ್ರ ನಿಮಗೆ ಎಷ್ಟು ಮುಟ್ಟಿಸ್ಬೇಕು ಅಷ್ಟು ನಾನು ಮುಟ್ಟಿಸ್ತೀನಿ. ಮತ್ತು ಆ ವ್ಯಕ್ತಿ ನಮ್ಮ ಡ್ರೈವರು ಏನು ಸ್ನೇಹಿತರು ಇದ್ದಾರೆ ಅವರು ಮಾತಾಡಿರೋದು ಕೂಡ ಎಲ್ಲ ಹಾಕ್ತೀನಿ, ಮಿಸ್ ಮಾಡ್ದಂಗೆ ನೋಡ್ಕೊಳ್ಳಿ. ನಿಮ್ಮ ಸಮಸ್ಯೆಗಳನ್ನು ದಯವಿಟ್ಟು ನೇರ ಹೋಗಿ ಪ್ರಶ್ನೆ ಮಾಡಿಕೊಂಡು ನಿಮ್ಮ ಅಧಿಕಾರನ ಚಲಾಯಿಸ್ಕೊಳ್ಳಿ. ಸಂಘಟನೆಗಳಲ್ಲಿ ಇದ್ದರೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ವಲ್ಪ ಮುಖಪರಿಚಯ ಇತ್ತು ಅಂದರೆ ಖಂಡಿತ ಅವ್ರ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಯಾಕಂದರೆ ಕಾನೂನು ಅಂದರೆ ಎಲ್ರಿಗೂ ಭಯ ಇರುತ್ತಲ್ವ. ಸೊ ಆ ಕಾನೂನು ರೀತಿಯಾಗಿ ಏನು ಮಾತಾಡಬೇಕು ಮಾತಾಡಿ ಬಗೆಹರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಸದ್ಯಕ್ಕೆ ಬಗೆಹರಿದಿದೆ. ಈ ವಿಡಿಯೋಗಳಿರ್ತವೆ, ದಯವಿಟ್ಟು ಅದನ್ನು ಸಂಪೂರ್ಣ ನೋಡಿ. ಧನ್ಯವಾದ ನಿಮಗೆ. ನಿಮ್ಮ ಹೆಸರೇನು? ನನ್ನ ಹೆಸರು ಹನುಮಂತ ಸರ್. ಹನುಮಂತ ಅಂತ. ಯಾವ ನಿಮ್ಮದು? ರಾಯಚೂರು ಸರ್. ರಾಯಚೂರು. ಅಲ್ಲಿ ಇವ್ರದ್ದು ಅದೇ ಈ ಗಾಡಿಯವ್ರದ್ದು ಕರೆಕ್ಟಾಗಿ ಪೇಮೆಂಟ್ ಬರ್ತಾ ಇದೆ ಇಲ್ಲ? ಬರ್ತಾ ಇದೆ. ಈಗ ಅವ್ರು ಮೊದಲು ಮಾಡಿರೋದು ಎಷ್ಟು 2 ತಿಂಗಳು ಕೊಡ್ಬೇಕಾ? 2 ತಿಂಗಳು ಸರ್. 2.5 ತಿಂಗಳು ಮಾತ್ರ ಬಾಕಿ ಇರೋದು. ಬಿಡಿ, ಕೈ ಹಾಕಿ ಕಟ್ಕೊತೀರಾ ಒಳ್ಳೆ ಕತೆ. ಇರ್ಲಿ. ಇವಾಗ ಅವನು ಟ್ರಾವೆಲ್ಸ್ ಓನರ್ ಹತ್ರ ನೀವು ಆಲ್ರೆಡಿ ಮಾತಾಡಿದ್ರಲ್ವಾ? ಮಾತಾಡಿದ್ದೀನಿ ಸರ್. ಅವನು ಅವ್ರ ಹತ್ರ ಮಾತಾಡೋದಕ್ಕೆ ನೋಡಪ್ಪ ನಾನು ಹೇಳಿದ್ದೀನಿ, ಮಾತಾಡಿದ್ದೀನಿ. ಅವನು ಕೊಡಲ್ಲ, ನೀನು ಯಾರು ಟ್ರಾವೆಲ್ಸ್ ಯಾರು ಇವರು ಗ್ರೂಪ್ ಕಡೆಯಿಂದ ಮಾತಾಡ್ಸಿದಿ ಅಂತ ನೀನು. ಸರಿ. ಅದಕ್ಕಾಗಿ ನೀನು ಅವನು ಯಾರ ಕಡೆಯಿಂದ ಫೋನ್ ಮಾಡ್ತಾನೆ ಮ್ಯಾನೇಜರ್ ಓನರ್ ಓನರೇ ಮ್ಯಾನೇಜರ್ ಅಂದ್ರೆ ಅವರೇ ಅವರೇನೆ. ಈಗ ಟ್ರಾವೆಲ್ಸ್ ಆಫೀಸ್ ಗೊತ್ತಾ? ಗೊತ್ತು ಸರ್. ನಡೀರಿ ಮಾತಾಡೋಣ ಬನ್ನಿ. ಅದು ಟ್ರಾವೆಲ್ಸ್ ಹೋಯ್ತಾ? ವಿಜಯ್ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಓಕೆ, ಇಲ್ಲ ಆಗ್ತೀರಾ? ಓಕೆ. ನೋಡಪ್ಪ, ಇಷ್ಟು ದೊಡ್ಡ ಆಫೀಸ್ ಮಾಡಿಕೊಂಡು ಒಬ್ಬ ಡ್ರೈವರ್ಗೆ ಹೊಟ್ಟೆ ಉರಿಸ್ತಾರೆ ಅಂದ್ರೆ ಇವ್ರಿಗೆ ಏನು ಹೇಳ್ಬೇಕು ನಾವು? ಆಫೀಸ್ ಹತ್ರ ಬಂದ್ರೆ ಅದಕ್ಕೂ ಅವಮಾನ ಅಂತಾರೆ. ಯಾಕೆ ಅವಮಾನ? ಈ ತರ ಬಂದು ಏನು ಕೇಳ್ತೀವಿ? ಎಲ್ಲ ಒಳ್ಳೆ ಗೊತ್ತಾಯ್ತಲ್ಲ, ದುಡ್ಡು ಕೊಟ್ಬಿಟ್ರೆ ಇವನ್ನೇ ಯಾಕೆ ಹೇಳ್ತಾರೆ? ಫುಲ್ ಲೆಫ್ಟ್ ಹೇಳ್ಬೇಕು ನಾವು ಇಲ್ಲಿ. ಪಾಪ ನಿಮ್ಮ ಹನುಮಂತಪ್ಪರು ತುಂಬಾ 2 ತಿಂಗಳಿಂದ 1.5 ತಿಂಗಳಿಂದ ಹೇಳ್ತಾನೆ ಅವ್ರೆ. ನಾನು ನಂದೇ ಆದಂತ ಬಿಸಿ. ಓನರ್ ಇರ್ತಾನೆ ಈಗ? ಬನ್ನಿ ಸಾಕು. ಸಾಕು ಬಿಡಿ. ಇಲ್ಲಿ ಹೋಗ್ಬೇಕಾ? ಬನ್ನಿ. ಸ್ನೇಹಿತರೆ ನೋಡಿ, ಬೆಳಗ್ಗೆ ಇವರು ಎಷ್ಟು ಗಂಟೆ ಸಿಕ್ಕಿದ್ರು ಸರ್? ಬೆಳಿಗ್ಗೆ 11:30. ಓಕೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ KHU, ಇಂಡಿಪೆಂಡೆಂಟ್ ಫೈಟರ್, ಜೊತೆಗೆ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರು. ನೋಡಿ, ಇವ್ರದ್ದೊಂದು ಸಮಸ್ಯೆ ಆಗಿತ್ತು. ಇವ್ರ ಹೆಸರು ಬಂದು ಹನುಮಂತು ಅಂತೇಳಿ ರಾಯಚೂರು ಭಾಗದವರು. ನಮ್ಮ ಸಂಘಟನೆಯಲ್ಲಿ ಒಬ್ಬರು ಹನುಮಂತಪ್ಪ ಅಂತೇಳಿ ರಾಯಚೂರು ಭಾಗದಲ್ಲಿ ಸುಮಾರು 150-200 ಜನನ ಮೆಂಬರ್ಶಿಪ್ ಮಾಡಿದ್ದಾರೆ. ಅವ್ರ ಕಡೆಯಿಂದ ಇವರು ನಮ್ಮ ಪರಿಚಯ ಆಯಿತು. ಇವ್ರಿಗೆ ಯಾರೋ ಒಬ್ಬರು ಒಂದು ಟ್ರಾವೆಲ್ಸಲ್ಲಿ ಇಲ್ಲಪ್ಪ, ಅದು ಯಾವುದಣ್ಣ ಏರಿಯಾ? ಅದು ಸಮೇತನಹಳ್ಳಿ ಅಂತೇಳಿ ಊಡಿ ಹತ್ರ ಇರೋದು. ಆ ಒಂದು ಟ್ರಾವೆಲ್ಸಲ್ಲಿ ಯಾರೋ ಒಬ್ಬರು ಇವ್ರಿಗೆ 2 ತಿಂಗಳು ಸ್ಯಾಲ್ರಿ 26,000 2 ತಿಂಗಳು ಸ್ಯಾಲ್ರಿನ ಕೊಟ್ಟಿರಲಿಲ್ಲ. ಕೇಳಿದ್ರೆ ಅವಾಗ ಇವಾಗ ಅಂತೇಳಿ ಸ್ವಲ್ಪ ದೌರ್ಜನ್ಯ ಮಾಡ್ತಾಯಿದ್ರಂತೆ. ಹಾಗಾಗಿ ನನಗೆ ಇವರು ಮಾಹಿತಿನ ಕೊಟ್ಟರು. ನಾನು ಈ ವಿಡಿಯೋ ಮುಂಚೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇಷ್ಟೋ ತನಕ ಟೈಮ್ ಈಗ ಎಷ್ಟಾಯ್ತು ಈಗ ಟೈಮು ನೋಡಿ. ದಿನಾಂಕ ಬಂದು 28ನೇ ತಾರೀಕು ಏಪ್ರಿಲು 28ನೇ ತಾರೀಕು. ಸಮಯ ಬಂದು 7 ಗಂಟೆ, ಈಗ ಸಂಜೆ 7 ಗಂಟೆ 10 ನಿಮಿಷ ಆಗಿದೆ. ಇವ್ರದ್ದು ಬೆಳಗ್ಗೆ ನನಗೆ ಒಂದು 12:30 1 ಗಂಟೆಗೆ ಸಿಕ್ಕಿದ್ರು. ಮಧ್ಯಾಹ್ನ ಒಂದು 12:30 1 ಗಂಟೆಗೆ ಸಿಕ್ಕಿದ್ರು.
ಸೊ ಇವ್ರದ್ದೇ ಗಾಡಿನಲ್ಲಿ ಹೋಗಿ ಟ್ರಾವೆಲ್ಸ್ ಆಫೀಸ್ ಹತ್ರ ಹೋಗ್ಬಿಟ್ಟು ಇವ್ರ ಬಗ್ಗೆ ಮಾತಾಡಿ ಏನೋ 52,000 ರೂಪಾಯಿ ಬರಬೇಕಾಯ್ತು, ಅದರಲ್ಲೇನೋ ಅವರು ರಜಾ ಹಾಕಿದ್ರು ಅಂತೇಳಿ ಲೆಕ್ಕಾಚಾರ ಮಾಡಿ ಹೆಚ್ಚು ಕಡಿಮೆ 47,000 ರೂಪಾಯಿ ಸೆಟ್ಲ್ಮೆಂಟ್ ಆಗಿದೆ. ಅದನ್ನು ಅವರು 3 ಟೈಮ್ ಪೇಮೆಂಟ್ ಮಾಡ್ತೀನಿ ಅಂತೇಳಿ ಈಗ 5,000 ರೂಪಾಯಿ ಈಗ ಸದ್ಯಕ್ಕೆ ಅವ್ರ ಅಕೌಂಟ್ಗೆ ಹಾಕಿದ್ದಾರೆ. ಪ್ರತಿ 5ನೇ ತಾರೀಕು ಅಂದರೆ ಏಪ್ರಿಲ್ ಅಲ್ವಾ, ಇದು ಏಪ್ರಿಲು, ಮೇ, ಜೂನು, ಜುಲೈ 5ನೇ ತಾರೀಕು ಆಯಾ ತಿಂಗಳಿಗೆ ಕರೆಕ್ಟಾಗಿ ಕೊಡ್ತೀನಿ ಅಂತೇಳಿ ಆ ಓನರು, ಟ್ರಾವೆಲ್ಸ್ ಓನರ್ ಒಪ್ಕೊಂಡಿದ್ದಾರೆ. ಸೊ ಹಂಗಾಗಿ ಇವ್ರ ಸಮಸ್ಯೆ ಬಗೆದಿದೆ. ಸೊ ಕೆಲಸ ಕಾರ್ಯಗಳನ್ನು ಸಂಘಟನೆ ಅಲ್ಲೇನೋ ನಾವು ಸಂಘಟನೆಯಲ್ಲಿ ಇಟ್ಕೊಂಡೇ ಮಾಡಬೇಕು ಅಂತಲ್ಲ, ಸಂಘಟನೆಯಲ್ಲಿ ನಮ್ಮ ಕೆಲಸ ಹೆಂಗಿರುತ್ತೆ ಅನ್ನೋದನ್ನ ಗುರುತಿಸಿ ನಮ್ಮನ್ನು ಕೇಳ್ತಾರೆ ಅಂದಾಗ ನಾವು ನಮ್ಮ ಕರ್ತವ್ಯನ ನಾವು ಅಲ್ಲಿ ತೋರಿಸ್ಬೇಕಾಗುತ್ತೆ. ನಾವು ಅದು ಕರ್ತವ್ಯನ ಮುಗಿಸಿದ್ದೀವಿ. ಸರ್, ಈಗ ನಿಮ್ಮ ಪ್ರಕಾರ ನೀವು ಎಷ್ಟು ದಿವಸದಿಂದ ಇದ್ರ ಬಗ್ಗೆ ಒದ್ದಾಡ್ತಾ ಇದ್ದೀರಿ? ಈ ಸಮಸ್ಯೆಯಲ್ಲಿ ನಾನು 8 ತಿಂಗಳಿಂದ ಒದ್ದಾಡ್ತಾ ಇದ್ದೆ ಸರ್. 8 ತಿಂಗಳಿಂದ ಒದ್ದಾಡ್ತಿದ್ದೆ ಸರ್. ಆದರೆ ನಮಗೆ ಸಮಸ್ಯೆನೇ ಬಗೆಹರ್ತಾ ಇರಲಿಲ್ಲ. ಆದರೆ ಇವಾಗ ಸಂಘಟನೆಯಿಂದ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿ ನಾಗೇಶ್ ಅವ್ರಿಗೆ ಹೇಳಿ ಒಂದೇ ದಿನದಲ್ಲಿ ನಿಮಗೆ ಪರಿಹಾರ ಮಾಡ್ಕೊಡ್ತಾರೆ ಅಂತ ಹೇಳಿದ್ರು. ಯಾರು? ನಮ್ಮ ಅದರಲ್ಲಿ ಸಂಘದಲ್ಲಿ ಇರ್ತಕ್ಕಂಥ ಹನುಮಂತಪ್ಪ ಅವರು. ಅವ್ರು ನಿಮ್ಗೆ ಏನಾಗಬೇಕು? ಅವ್ರು ನಮಗೆ ಸ್ವಂತ ಮಾವನ ಸೋದರ ಮಾವ. ಓಕೆ. ನೀನು ಯಾಕೆ ತಲೆ ಕಳಿಸ್ತೀವಿ, ನಮ್ಗೆ ಯಾಕೆ ಹೇಳಿಲ್ಲ ಅಂತ ನನಗೆ ಸ್ವಲ್ಪ ಹೇಳಿದ್ರು. ಹೇಳ್ಬಿಟ್ಟು ನಾಗೇಶ್ ಸರ್ ಇದ್ದೀನಿ, ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ, ನೀನು ಬಾ, ಅವ್ರು ಬರ್ತಾರೆ, ನಿಮಗೆ ಎಲ್ಲಿ ಸಮಸ್ಯೆ ಏನಾಗಿದೆ ಅವ್ರು ಬಂದ್ಬಿಟ್ಟು ಅಲ್ಲಿ ನಿಮಗೆ ಎಲ್ಲ ಕ್ಲಿಯರ್ ಮಾಡ್ತಾರೆ, ಎಲ್ಲ ಬಗೆಹರಿಸ್ಕೊಡ್ತಾರೆ, ಹೋಗು ಅಂತ ಹೇಳಿದ್ರು ಸರ್. ಹೇಳ್ಬಿಟ್ಟು ನನಗೆ ನಂಬರ್ ಕೊಟ್ಟರು. ಅವಾಗ ನಾನು ನಿಮಗೆ ಬೆಳಿಗ್ಗೆ ಫೋನ್ ಮಾಡಿದಾಗ ನೀನು ಹೇಳಿದ್ರಿ ಸರ್ ಬರ್ತೀನಪ್ಪ, ಎಲ್ಲಿ ಹೇಳು, ಎಲ್ಲ ಸಮಸ್ಯೆ ಕೇಳಿದ್ರಿ, ನಾನು ಎಲ್ಲ ನಿಮಗೆ ವಿವರ ಎಲ್ಲ ಹೇಳಿದ್ದೀನಿ. ಹೇಳಿದ್ಮೇಲೆ ನೀವು ಕೇಳಿಕೊಂಡು ಆಮೇಲೆ ಸರಿಯಪ್ಪ ಬಾ ಅಂದ್ಬಿಟ್ಟು ನೀವು ಆಫೀಸ್ ಹತ್ರ ಬಂದಿದ್ರ. ಬಂದಮೇಲೆ ನಂಗೆ ಫೋನ್ ಮಾಡಿದ್ರು ಸರ್, ನಾನು ಬಂದೆ, ಇಬ್ಬರು ಮೀಟ್ ಮಾಡ್ಕೊಂಡಿದ್ದೀವಿ. ಮೀಟ್ ಮಾಡಿದ್ರೆ ನಾನು ಇರ್ತಕ್ಕಂಥ ಸಮಸ್ಯೆ ಎಲ್ಲ ಹೇಳಿದ್ದೀನಿ. ಒಟ್ಟಿನಲ್ಲಿ ಈಗ ನಿಮ್ಮದು ಸಮಸ್ಯೆ ಬಗೆಹರಿಸಿದ್ರೆ ಸರ್. ಓಕೆ, ಅಲ್ಲೇ ನಿಮಗೆ ಕೆಲಸನೂ ಕೂಡ ಹೇಳಿದ್ದಾರೆ, ಕೆಲಸ ಕೂಡ ಮಾಡ್ಕೊಳ್ಳೋಕೆ ನೀವೆಲ್ಲ ಅನುಕೂಲವಾಗಿ ಮಾತಾಡಿಸಿ. ಮುಂದೆ ಏನಾದ್ರು ಸಮಸ್ಯೆ ಆಯಿತು ಅಂದ್ರೆ ನಾವು ಇರ್ತೀವಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಹೊರಗಡೆ ಊರಿಂದ ಬಂದಿದ್ದೀನಿ, ಅವ್ರು ನಮ್ಗೆ ಏನು ಮಾಡ್ಬಿಡ್ತಾರೋ ಅನ್ನೋ ಥರದಲ್ಲಿ ಭಯ ಪಡೋಕೆ ಹೋಗ್ಬೇಡಿ. ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಒಟ್ಟಿನಲ್ಲಿ ಏನು ಗೊತ್ತಾ ಸರ್, ಯಾವಾಗಲೂ ನಾವೇ ಬರೋದಕ್ಕಾಗೋದಿಲ್ಲ, ನಿಮ್ಮಲ್ಲೂ ಕೂಡ ಒಂದಷ್ಟು ಧೈರ್ಯನ ತುಂಬ್ಕೋಬೇಕು. ರೈಟಾ? ನಾವು ಬಂದು ಪ್ರತಿ ಸಲ ನಾವೇ ಬರೋಕ್ಕಾಗಲ್ಲ. ನೀವೇನು ಮಾಡಬೇಕು, ನೀವು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅಷ್ಟು ಕಲ್ತ್ರೆ ಸಾಕು, ಬೇರೆ ಇನ್ನೇನು ಬೇಡ. ಓಕೆ ಬ್ರದರ್ಸ್, ನಾನು ಅದನ್ನೇ ಹೇಳೋದು, ಈ ನಿಮ್ಮ ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೊಳ್ಳೋದನ್ನ ಕಲಿಬೇಕು. ನಿಮ್ಮ ಮಾತು ಹೆಂಗಿರಬೇಕು ಅಂದರೆ, ಇರಪ್ಪ ಇವರೆಲ್ಲ ತಿಳ್ಕೊಂಡಿದ್ದಾರೆ, ನಾನೇನಾದ್ರು ಮೋಸ ಮಾಡೋಕೆ ಹೋದರೆ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಭಯ ಪಡಬೇಕು. ಆ ರೀತಿಯಾಗಿ ನೀವು ಕಲೀರಿ ಅಂತ ನಾನು ಹೇಳ್ತಾ ಇರ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ ನಿಮ್ಮೆಲ್ಲರೂ. ಶುಭ ದಿನ, ಒಳ್ಳೆಯದಾಗಲಿ.